ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರು ನಾಚಿಕೆ ಆಗಬೇಕು ಅವ್ರ ಜನ್ಮಕ್ಕೆ. ಈ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಇಟ್ಟಿದ್ದೀರಿ ಅಂದ್ರೆ ಬಿಡ್ರಿ, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಪೊಲೀಸರು ತಿರುಗಾಡಿ ಬಿಡ್ತಾರೆ ಕಳ್ಳರಿಗೆ. ಅದು ಬಿಟ್ಟು ಅವನೇ MLA ಚೇಲ ಅಂತೆ, MLA ಬಚ್ಚೆ ಅಂತೆ, ಅವ ಫೋನ್ ಮಾಡ್ದೆ, ಇವ್ರು ಫೋನ್ ಕರ್ಮ ತಗೊಳ್ಳಿಲ್ಲ, ಬಿಡಿ ಗಾಳಿ ಉತ್ತರ ಗಾಳಿ ಮಾತಾ ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ದರ್ಶನ್ ಕೇಸ್ನಾಗ, ನಮ್ಮ ಸರ್ಕಾರ ಬದ್ಧವಾಗಿದ್ವಿ, ನಿರ್ದಾಕ್ಷಿಣ್ಯವಾಗಿ ಕರ್ಮ ತಗೋತೈತಿ, ಬರ್ರಿಯಪ್ಪ ತಗೋಬರ್ರಿ ಕರ್ಮ. ಇಲ್ಲಿ ಒಂದು ವಾರ ಆಯ್ತು ಕಾಯಕತ್ತೇವೆ, ಬರ್ರಿ ಕರ್ಮ ತಗೊಂತ ಹೇಳ್ರಿ. ಅವ್ರಿಗೆ ಮಾತಾಡೋಕೆ ಬರ್ತೀನಿ, ನೀವು ನೆನಪಿಸಿ ಒಳ್ಳೆ ಮಾಡಿದ್ರೆ ಅವ್ರು ಹಿಂದೂ ಹುಲಿ ಅಂತಾರೆ. ಹುಲಿಗಳು ಬರೀ ಚಿರತೆಗಳಿಗೆ ಮತ್ತು ಚಿಗಿರಿಗಳಿಗೆ ಭೇಟಿ ಆಡೋದಲ್ಲ, ಇಂಥ ಹೈನಗಳಿಗೆ ಭೇಟಿ ಆಡಬೇಕು. ಇಂಥವ್ರನ್ನೆಲ್ಲ ಹೈನ ಹೆಗ್ಗಣಗಳು ಬುಡಕ್ ಬಿಟ್ಕೊಂಡಿರಿ, ಮ್ಯಾಲೆ ನೋಡಿದ್ರೆ ಹಿಂದೂ ಹುಲಿ. ನಮಸ್ಕಾರ ಬಂಧುಗಳೇ, ನಾನು ಅಬ್ದುಲ್ ಹಮೀದ್ ಇನಾಮ್ದಾರ್. ನನ್ನ ಜೊತೆ ನಮ್ಮ ವಿಜಯಪುರ ಜಿಲ್ಲೆಯ KRS ಪಕ್ಷದ ಚರ್ಚಾನ ತಾಲೂಕಾ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಇವರು ಏನೈತಿ, ಈ ಒಂದು ಹಗರಣ ಚಂದ್ರಕಾಂತ್ ಅವ್ರಿಗೆ ಒಂದು ಹಗರಣ ಕುರಿತು ಅವರು ಈ ಹಗರಣದ ಬಗ್ಗೆ ಇವರು ಮಾತಾಡ್ತಾರೆ. ನಮಸ್ಕಾರ, ನಾನು ND ತಾಲೂಕು ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಚರ್ಚಾ ಅಂತ. ಇಲ್ಲಿ ನಗರ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಬಾಡಿಗೆಗಳು ಪಾವತಿಸಲಾಗಿದೆ ಅಂಥೇಳಿ ಅದು ಬಾಡಿಗೆ ಅವ್ರಿಗೆ ಬೇಕಾದ ವ್ಯಕ್ತಿಗಳಿಗೆ ಹಾಕಿ ಸುಮಾರು 5 ರಿಂದ 6 ಕೋಟಿ ರೂಪಾಯಿ ಹಗರಣ ಮಾಡಿ, ಅದನ್ನು ಮಾಡಿ ಅದ್ರ ಬಗ್ಗೆ ದಾಖಲೆ ಕೇಳಿದ್ರೆ ನಾನು ಖಾಸಗಿ ವ್ಯಕ್ತಿಗೆ ಅಮೌಂಟ್ ಹಾಕ್ತೀನಿ, ಖಾಸಗಿ ವ್ಯಕ್ತಿಗಳ ಮಾಹಿತಿ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಸರ್ಕಾರ ಹಣ ಖಾಸಗಿ ವ್ಯಕ್ತಿಗೆ ಹಾಕಕ್ಕೆ ಇವನಿಗೆ ಯಾರು ಅಧಿಕಾರ ಕೊಡ್ತಾರೆ? ಆಮೇಲೆ ಇವನ ವಿರುದ್ಧ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಉಪನಿರ್ದೇಶಕರು ಅವ್ರಿಗೆ ದೂರು ಕೊಟ್ಟರೆ 2-3 ತಿಂಗಳ ದೂರು ಕೊಟ್ಟು ಅವ್ರು ಇದುವರೆಗೂ ಒಂದು ಕ್ರಮ ತೊಗೊಂಡಿಲ್ಲ, ಅದ್ರ ಬಗ್ಗೆ ಹಿಂಬರನೂ ಕೊಟ್ಟಿಲ್ಲ. ಹಾಗಾದರೆ ಈಗ ಆ ಕಳ್ಳನ ಜೊತೆ ಈ ಕಳ್ಳನ ಶಾಮೀಲ್ ಅದಾನಂತ ಅರ್ಥ ಆಯಿತು. ಆ ಇಬ್ಬರು ಕಳ್ಳರ ವಿರುದ್ಧ ಪ್ರಕರಣ ದಾಖಲಿಸಿ ಅವ್ರಿಗೆ ಜೈಲಿಗೆ ಹಾಕಬೇಕಂತೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಬಂದರೆ 14ನೇ ತಾರೀಕಿಗೆ ದೂರು ಕೊಟ್ಟಿದ್ದೀವಿ, ಕರೆಸ್ತೀವಿ ಅಂತ ಹೇಳಿದ್ರೆ ಕರೆಸಲಿಲ್ಲ. ಆಮೇಲೆ 19ನೇ ತಾರೀಕಿಗೆ ಬಂದು ಮತ್ತೊಂದು ಸರ್ತಿ ಭೇಟಿದೆವು. 12 ಗಂಟೆಗೆ ಬಂದೆವು. ನಾವು ಬರ್ತಿದ್ದಂಗೆ ಮೇಡಮ್ ಹೊಟ್ಟಿದ್ರು. ಕೇಳಿದೆ ಏನಾಯಿತು ಮೇಡಮ್ ಅಂತ. ಕೇಳೋದಕ್ಕೆ ಇಲ್ಲ ಕರೆಸ್ತೀವಿ ಕೂಡ್ರಿ ಅಂತಂದರು. 12 ರಿಂದ 6 ಗಂಟೆ ತನಕ ಕೂತೀವಿ, ಅವರು ಬರಲಿಲ್ಲ, ಅವ್ರನ್ನ ಕಳ್ಳರನ್ನೂ ಕರೆಸಲಿಲ್ಲ. ಹಾಗಾಗಿ ಫೈನಲ್ಲಾಗಿ ಇವತ್ತೆಲ್ಲರೂ ಸೇರಿ ಬಂದಿದ್ದೇವೆ. ಒಂದು FIR ದಾಖಲಿಸ್ಬೇಕು, ಇಲ್ಲಾಂದರೆ ನಮ್ಗೆ ದೂರು ದಾಖಲಿಸೋಕೆ ಆಗಲ್ಲಪ್ಪ, ಅವ್ರ ಜೊತೆ ನಾವು ಶಾಮೀಲಿದ್ದೇವೆ ಅಂತೇಳಿ ಅವ್ರು ಒಪ್ಕೋಬೇಕು. 2ರಲ್ಲಿ 1 ಆಗೋವರೆಗೆ ನಾವು ಇಲ್ಲಿಂದ ಹೋಗಲ್ಲ. ಸರ್, ಇವಾಗ 5-6 ಕೋಟಿ ಹಗರಣ ಇದೆ, ಅದರ ಬಗ್ಗೆ ಸಮಾಜ ಕಲ್ಯಾಣ ಮುಖ್ಯ ಅಧಿಕಾರಿಗಳಿಗೆ ನೀವು ಇದು ದೂರ ಕೊಟ್ಟಿದ್ದೀರಿ? ಕೊಟ್ಟಿದ್ದೇವೆ ಸರ್, ಈ ಥರ ಹಗರಣ ಮಾಡಿದ್ದಾರೆ, ತನಿಖೆ ಮಾಡಿ ಕ್ರಮ ತಗೋರಿ ಅಂತೇಳಿ. ಅವ್ರು ಕ್ರಮ ತಗೊಂಡಿಲ್ಲ ಸರ್, ತನಿಖೆನೂ ಮಾಡಿಲ್ಲ, ಅದ್ರ ಬಗ್ಗೆ ನಮ್ಗೆ ಹಿಂಬರನೂ ಕೊಟ್ಟಿಲ್ಲ. ಅಲ್ಲಿಗೆ ಈ ಕಳ್ಳನ ಆ ಕಳ್ಳನ ಜೊತೆ ಶಾಮೀಲ್ ಅದಾನ ಅಂತೇಳಿ ಅವ್ರು ಒಪ್ಕೊಂಡ್ರೆ ಸರ್, ಹಂಗಾಗಿ ಅವ್ರು ಕ್ರಮ ತಗೊಂಡಿಲ್ಲ. ಒಟ್ಟು ಕೂಡ ಎಲ್ಲ ಅಧಿಕಾರಿಗಳು ಇದರಲ್ಲೇ ಶಾಮೀಲ್ ಅದ. ಅವನು ಕಳ್ಳ ಇವನು ಕಳ್ಳ, ಇಬ್ಬರು ಈಗ ಹಾಗಲಕಾಗಿ ಬೇನ್ಕಾಯಿ ಸಾಕ್ಷಿ ಅಂದಂಗೆ ಆಗೈತ್ರಿ. ಅದು ನಾವು ದೂರು ಕೊಟ್ಟಿದ್ದು. ಅದು ಹೋಗ್ಲಿ, ಪೊಲೀಸ್ ಇಲಾಖೆಗೆ ದೂರು ಕೊಡಬೇಕಂತ ಬಂದ್ರೆ ಇವರು ಅವರೇ ಪೊಲೀಸ್ ಅಧಿಕಾರಿ. ಈಗ ಒಂದು ವೇಳೆ ಇವತ್ತು FIR ಅನ್ನು ದಾಖಲಾಗಿಲ್ಲ ಅಂದ್ರೆ ಮುಂದಿನ ಕ್ರಮ ಏನು ಸರ್ ನಿಮ್ಮದು? ಮುಂದಿನ ಕ್ರಮ ಆಗಿಲ್ಲ ಅಂದ್ರೆ ಇವರು ಕಳ್ರ ಅಂತೇಳಿ ನಿರ್ಧಾರ ಮಾಡ್ಕೊಂಡು ನಾವು SP ಅವ್ರ ಕಡೆ ಹೋಗ್ತೇವೆ. ತಮ್ಮ ಹೆಸರು ಹೇಳಿ ಸರ್? ಲಕ್ಷ್ಮಣ್ ಚರ್ಚನ್ ಅಂತ, ND ತಾಲೂಕು ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ಇಂದು ನಾವು ಜಯನಗರ ಪೊಲೀಸ್ ಠಾಣೆಗೆ ವಿಜಯಪುರ ನಗರದಲ್ಲಿ ಆಗಿರುವ ಶಿಶು ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಏನೈತಿ ಒಂದು FIR ಕೊಡಲಿಕ್ಕೆ 14ನೇ ತಾರೀಕಿನಿಂದ ನಮ್ಮ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಬಂದ ನಂತರ ಇನ್ನೂವರೆಗೂ ಯಾವುದೇ ಥರದ ದೂರನ್ನು ಅವ್ರ ಮೇಲೆ ದಾಖಲಿಸ್ತಾ ಇಲ್ಲ, FIRನ ಕರೆಸಿ ಅವರು ವಿಚಾರಣೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಯಾವ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಇವರಿಗೆ ಸಂರಕ್ಷಣೆ ಮಾಡ್ತಾ ಇದೆ ಅನ್ನೋದು ಕಂಡು ಬರ್ತದೆ. 3 ದಿವಸದಿಂದ ಬಂದಿದ್ದೀವಿ, ಇಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಈ ಕಾರ್ಯ ಮಾಡೋದು SHOದು. ಇಲ್ಲಿ ಬಂದು SHO ಏನಂತಾನೆ ಮೇಡಮ್ ಬರಬೇಕು, ಮೇಡಮ್ ಏನಂತ ಹೇಳ್ತಾರೆ CPI ಬರಬೇಕು, CPI ಹತ್ರ ಹೋಗಂತ ಹೇಳ್ತಾರೆ. CPI ಹತ್ರ ಹೋಗಿ CPIಗೆ ನಾವು ಇಟ್ಟಿದ್ದೈತಿ ನಮ್ಮ ಸಲುವಾಗ, ನಮ್ಮ ಬಂದಂಥ ದೂರ ಸಲುವಾಗಿರ್ಬೇಕು, ಅವ್ರ ಆಫೀಸಿಗೆ ನಾವು ಹೋಗ್ಬೇಕಂತ. CPI ಇಲ್ಲಿ ನಮ್ಮಲ್ಲೇ ಬರಬೇಕು. ಇದೇ CPI ಯಾಕಂತ ಹೇಳಿದರೆ ಈ ಕೇಸ್ ಸಲುವಾಗ ಪೂರ್ತಿ ಬಾಡಿಗೆ ಅಂತ ಹೇಳಿದ್ರೆ 6 ಕೋಟಿ ತನಕ ಬಾಡಿಗೆ ಏನು ಮಾಡಿದ್ದೈತಿ, ಬೇರೆಯವ್ರ ಹೆಸರಲ್ಲೇ ಎತ್ತಿದ್ದೈತಿ. ಆದರೆ ಈ ಶಿಶು ಅಭಿವೃದ್ಧಿ ಏನು ಅಂಗನವಾಡಿ ಇವುದಲ್ಲ, ಅವು ಆ ಸ್ಥಳದಲ್ಲಿ ಇಲ್ಲ. ಸುಳ್ಳು ದಾಖಲಾತಿ ಕ್ರಿಯೇಟ್ ಮಾಡಿ ಈ ಹಣ ಪಡೆದಿದ್ದೈತಿ. ಈ ವ್ಯಕ್ತಿಗೆ ಇದನ್ನು ಮಾಡಿ ಇದೇ ಥರನಾಗಿ ನಾವು ಒಂದು 800 ಕೋಟಿದು ಒಂದು ಹಗರಣ ತಂದಿದ್ದೀವಿ ಇಲ್ಲೇ.
ಆ ಹಗರಣದ ಬಗ್ಗೆ ಏನೈತಿ ಅವ್ರ ವಿರುದ್ಧ FIR ಮಾಡ್ಕೊಳ್ಳೋದು ಬಿಟ್ಟು ನಮ್ಮ ಮೇಲೆ 420 ನಿಮ್ಮ 5,77,00,000 ಏನೈತಿ 92,000 ರೂಪಾಯಿ ಹಗರಣದ ಏನೈತಿ ಇಲ್ಲಿ ಇವತ್ತು ನಾವು ಇದನ್ನ ಬಗ್ಗೆ ಇದು FIR ಮಾಡ್ಲಿಕ್ಕೆ ಬಂದಿದ್ವಿ. ಇವ್ರು FIR ಮಾಡ್ಕೊತಾ ಇಲ್ಲ ಅಂದಮೇಲೆ ಯಾವ ಥರ ಇವ್ರಿಗೆ ಸಂರಕ್ಷಣೆ ಮಾಡ್ತಾ ಅದಾರ ಅನ್ನೋದು ಅದೇ ನಮ್ಮದು ಉದ್ದೇಶ ಏನೈತಿ, ಸಾರ್ವಜನಿಕರಿಗೆ ಗೊತ್ತಾಗಬೇಕು ಮತ್ತು ಮೀಡಿಯಾ ಮುಖಾಂತರ ಮೇಲಿನ ಅಧಿಕಾರಿಗೆ ಗೊತ್ತಾಗಬೇಕು. ಇಂದಿನ ನಗರನಲ್ಲಿ ಮತ್ತು ಜಿಲ್ಲೆಯಲ್ಲಿ ಹೆಚ್ಚಾಗಿ ಏನು ಕ್ರೈಮ್ ಆಗ್ಲಿಕ್ಕತ್ತಾವು, ಇದಕ್ಕೆ ಪೊಲೀಸ್ ಸಂರಕ್ಷಣೆ ಮತ್ತು ಕಳ್ಳರಿಗೆ ಬೆಂಬಲಿಸ್ತಾ ಇರೋದು, ರೌಡಿ ಶೆಟ್ಟರ್ ಜೊತೆ ಇವ್ರದ್ದು ಫ್ರೆಂಡ್ಶಿಪ್, ಇವೆಲ್ಲ ಇದಕ್ಕೇನೈತಿ, ಇದಕ್ಕೆ ಇವರೇ ಹೊಣೆಗಾರ ಅಂಥೇಳಿ ನಾವು ಇಲ್ಲಿ ಇವತ್ತು ಅದು ಅಂಗನವಾಡಿ ಹಗರಣ ಏನು ತೋರ್ಸಾತ್ತೀರಿ ನೀವು, ಈ ಬಿಜಾಪುರ ಡಿಸ್ಟಿಕ್ದು ಹೋಯ್ತು, ಬಿಜಾಪುರ ನಗರದ್ದು. ಈ ದೂರ ಲೋಕಾಯುಕ್ತಗೆ ಏನು ಇದು ಮಾಡಿದಿರಿ? ಲೋಕಾಯುಕ್ತರಿಗೆ ದೂರ ಕೊಟ್ಟಿಲ್ಲ ಸರ್, ಯಾಕಂದ್ರೆ ಮೇಲಧಿಕಾರಿ ವಿಚಾರಣೆ ಕರೆಸಿಲ್ಲ, ಹಂಗಾಗಿ ನಾವು ಪೊಲೀಸ್ ಇಲಾಖೆ ಬಂದಿದ್ದೀವಿ. ಈಗ ಲೋಕಾಯುಕ್ತ ಅಂತ ಹೇಳ್ತೀರಿ, ನಮ್ಮ ಬೇರೆ ವಿಷಯದೊಳಗೆ ಏನೈತಿ ಲೋಕಾಯುಕ್ತ ಅಂತ ಹೇಳಿದ್ರೆ, ಲೋಕಾಯುಕ್ತನೂ ಒಂದು ಭ್ರಷ್ಟಾಚಾರದ ಒಂದು ಕೊಂಬು ಇದ್ದಂಗೆ. ಯಾಕಂತ ಹೇಳಿದ್ರೆ ಅಲ್ಲಿಯೂ ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಕ್ತಿಗಳದಾರ. ಅಂಥವು ನಾವು ಮುಂದೆ ಬರೋ ದಿನಗಳಲ್ಲಿ ರಾಜ್ಯ ಮಟ್ಟದ ಲೋಕಾಯುಕ್ತ ಹಾಗೂ ಮಾಹಿತಿ ಹಕ್ಕದ ಬಗ್ಗೆ ಆಯೋಗದ ಬಗ್ಗೆ ನಾವು ಅದು ಶೀಘ್ರ ಅದ್ರ ಬಗ್ಗೆ ಒಂದು ಇದನ್ನು ಮಾಡ್ತೀವಿ. ಯಾಕೆ ಇನ್ನೂವರೆಗೂ ಯಾರ ಮೇಲೆ ಕ್ರಮ ಆಗಿದ್ದೈತಿ, ಇಲ್ಲಿ ಲೋಕಾಯುಕ್ತ ಆಫೀಸ್ಗೆ ಹೋದ್ರೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಮಾತಾಡ್ಲಿಕ್ಕೆ ಕೊಡೋದಿಲ್ಲ, ಸಾಹೇಬರು ಅದಾರ ಅಂತ ಹೇಳಿದ್ರೆ. ಭ್ರಷ್ಟಾಚಾರ ಇದನ್ನು ಮಾಡಲಿಕ್ಕೆ ಇವರು ಕುಂದ್ರಿಸಿದ್ರು, ಆದರೆ ಅವ್ರು ಏನೈತಿ, ಅವರು ಒಂದು ಪಾರ್ಟ್ ಆಫ್ ಭ್ರಷ್ಟಾಚಾರದವ್ರು ಲೋಕಾಯುಕ್ತ. ಎಲ್ಲ ದಾಖಲಾತಿ ನಮ್ಮ RTI ಕಾರ್ಯಕರ್ತರು ಏನೈತಿ, ಯಾವುದೇ ದಾಖಲಾತಿ ಇರಲಾರ್ದ ಸುಳ್ಳು ಯಾರ ಮೇಲೇನೂ ಅಪವಾದ ಮಾಡೋದಿಲ್ಲ. ಅಥವಾ ನಾವು ಸುಳ್ಳು ನಮ್ಮ ಕಾರ್ಯಕರ್ತರು ಸುಳ್ಳು ಮಾಡಿದ್ರು ಅಂತ ಹೇಳಿದ್ರೆ 5,77,92,000 ಹಗರಣ ಅಂದ್ರೆ ಇವಾಗ ಹೇಳ್ಬೇಕಾದ್ರೆ ಬಿಜಾಪುರ ಜಿಲ್ಲೆ ಇದು ಸಿಟಿ ಇದು, ಇನ್ನು ಜಿಲ್ಲೆಯಲ್ಲಿ ಹೋದ್ರೆ ಇನ್ನು ಎಷ್ಟು ಹಗರಣ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಬೇರೆ ಬೇರೆ ತಾಲೂಕಲ್ಲಿ ನಾವು ಜಿಲ್ಲೆ ಪ್ರತಿಯೊಂದು ತಾಲೂಕು ಇದು ಒಂದು ನಮಗೆ ನ್ಯಾಯ ಸಿಕ್ಕರೆ ಪ್ರತಿಯೊಂದೊಂದು ತಾಲೂಕುಗಳಲ್ಲಿ ನ್ಯಾಯ ಸಿಗುತ್ತೆ. ಯಾಕಂದ್ರೆ ದೊಡ್ಡ ಹುಳ ಇಲ್ಲೇ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ದೊಡ್ಡ ಸಿಟಿ ಒಳಗಿದೆ, ಆ ಹುಳವನ್ನು ತೆಗಿಬೇಕು. ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದು ಎಚ್ಚರಬೇಕು. ಯಾಕಂದ್ರೆ ಪ್ರತಿಯೊಂದು ಇಲಾಖೆ, ಒಂದೇ ಇಲಾಖೆ ಅಂತಲ್ಲ, ಅಂಗನವಾಡಿ ಅಷ್ಟೇ ಅಲ್ಲ, ಒಬ್ಬ ಆಶಾ ಕಾರ್ಯಕರ್ತೆಯಿಂದ ಹಿಡಿದು A to Z ಅಲ್ಲಿ ಇದ್ದಾರೆ. ಹಾಸ್ಪಿಟ್ಲಲ್ಲಿ ಹೋದ್ರೆ ಸ್ವಲ್ಪ ಜನಕ್ಕೆ ನಮ್ಮ ಮುಖಗಳು ನೋಡಿದ ತಕ್ಷಣ ಮೇಡಮ್ ಬಂದಿದ್ದಾರೆ ಅಂತೇಳಿ ಗಮನಕ್ಕೆ ತಗೊಂತಾರೆ. ಸರ್ವಸಾಮಾನ್ಯ ಜನ ಹೋದ್ರೆ ಎಲ್ಲಿ ನ್ಯಾಯ ಕೊಡ್ತಾ ಇಲ್ಲ. ಆಮೇಲೆ ಮೊನ್ನೆ ಒಂದು ಹಾಗೆ ಒಬ್ರು ಫೋನ್ ಮಾಡಿದ್ರು, ಮೇಡಮ್ ಈ ಥರ ಆಗಿದೆ. ಅಧಿಕಾರಿ ಇಲಾಖೆಯವರು ಅದೇ ಥರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಇಲಾಖೆ ಒಳಗೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆದರೆ ಅದಕ್ಕೆ ಕೇಳ್ತಾ ಇರೋದು ಫಸ್ಟ್ ಅಂಗನವಾಡಿ ಯಾಕಂದ್ರೆ ಸಣ್ಣ ಮಕ್ಕಳು ಇರ್ತಾರೆ, ಅಲ್ಲಿ ಫುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ. ನಿನ್ನೆ ಒಂದು ಘಟನೆ ಚಡ್ಚಂದಲ್ಲಾಗಿದೆ. ಬರೀ ತತ್ತಿಗಳನ್ನು ಮಾರ್ಕೊಂಡು ತಿಂತಾ ಇದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರು ಇಳಿಮೆಗೆ ಇಳಿದಿದ್ದಾರೆ. ಅದಕ್ಕಂತ ಅದನ್ನೊಂದು, ಈಗ ಮಕ್ಕಳು ದೇವರ ಸಮ ಅಂತಾರೆ, ಆ ದೇವ್ರಿಗೆ ಕೊಡುವಂಥ ಅನ್ನನೇ ಕದೀತಾರೆ ಅಂತ ಇವ್ರು ಎಂಥ ದೇವುಗಳು ಇರ್ಬೇಕು ಅಧಿಕಾರಿಗಳು. ಮತ್ತು ಮಾತಿಗೆ ಮಾತ್ರ ಮಕ್ಕಳು ದೇವ್ರ ಸಮ, ಸರ್ಕಾರನೂ ಹೇಳ್ತೈತಿ, ಹಿರಿಯರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಆದ್ರೆ ಆ ಮಕ್ಕಳ ಅನ್ನನೇ ಕದ್ಕೊಂತಿರ್ತಾರಲ್ಲ ಈ ದೇವುಗಳು, ಇವ್ರ ಮ್ಯಾಗ ಯಾಕೆ ಕರ್ಮ ಇದೆ? ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇವಾಗ ಸರ್ಕಾರದಿಂದ 3,500 ಬಾಡಿಗೆ ಬರ್ತದೆ ಅಂತ ಹೇಳಿದ್ರೆ 3,500 ರೂಪಾಯಿ ಬಾಡಿಗೆ ಬರ್ತದೆ ಅಂಗನವಾಡಿ. ಒಬ್ಬರು ಅಂಗನವಾಡಿ ಬಾಡಿಗೆ ಇದಾರ ಅವರಿಗೆ, ಹೌದಲ್ರಿ? ಆ ಬಾಡಿಗೆ ಮಾಲಕರು ಯಾಕೆ ಬಂದಿಲ್ಲ? ನಮ್ಮ ಬಾಡಿಗೆ ಮಾಲಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇವರು 500,000 ಕೊಟ್ಟು ಒಂದು ಅಂಗನವಾಡಿ ಬಾಡಿಗೆ ಇಡ್ತಾರೆ. ಇವ್ರ ಕೈದಿಂದ ಅವ್ರಿಗೆ ಎಷ್ಟು ಅಮೌಂಟ್ ಕೊಡ್ತಾರೆ, ಆ 3,500 ರೂಪಾಯಿ ಈ ಕಳ್ಳರು ಏನ್ ಮಾಡ್ತಾರೆ, ಇನ್ನೊಬ್ಬ ತಮ್ಮ ಕಳ್ಳನ ಅಕೌಂಟಿಗೆ ಹಾಕಿ ನಾ ಇವ್ರಿಗೆ ಬಾಡಿಗೆ ಪಾವತಿಸಿದೀನಿ ಅಂತ ಅಮೌಂಟ್ ತಗೋತಾರೆ. ಆ ಓನರ್ ನಿಜವಾಗ್ಲೂ ಸಂಗತಿ ಗೊತ್ತಿಲ್ಲ, ಒಂದು ಅಂಗನವಾಡಿಗೆ 3,500 ರೂಪಾಯಿ ಬಾಡಿಗೆ ಇದೆ ಅಂತ. ಅವ್ರು 500,000ದಾಗೆ ಬಾಡಿಗೆ ಅಂಗನವಾಡಿಗೆ ಯಾರು ಬಾಡಿಗೆ ಕೊಟ್ಟರೋ ಆ ಮಾಲಕರಿಗೆ ಗೊತ್ತಿಲ್ಲ. 3,000 ಬಾಡಿಗೆ ಸಿಗ್ತದೆ, ಅವ್ರಿಗೆ 500,000 ಕೊಟ್ಟು ಇವರು ಬಾಡಿಗೆ ಹಿಡಿತಾರೆ. ಇವಾಗ ಒಂದು ಅಂಗನವಾಡಿ ಬಾಡಿಗೆ ತಗೋಬೇಕಂದ್ರೆ ಅದರದ್ದು ಪ್ರೋಟೋಕಾಲ್ ಅಂದ್ರೆ ಯಾವ ಡಾಕ್ಯುಮೆಂಟ್ಸ್ ಅದು ಸಬ್ಮಿಟ್ ಮಾಡಬೇಕು ಅಥವಾ ಮಾಡಬಾರ್ದು? ಮತ್ತು ಮಾಡ್ಬೇಕಂದ್ರೆ ಆ ಡಾಕ್ಯುಮೆಂಟ್ಸ್ ಇವ್ರು ಪ್ರೊಡ್ಯೂಸ್ ಮಾಡ್ಬೇಕಲ್ವಾ ನಿಮಗೆ? ಇವ್ರಿಗೆ ನಾವು ಅಮೌಂಟ್ ಕೊಟ್ಟಿದ್ದಾವಂತ. ಖಾಸಗಿ ವ್ಯಕ್ತಿಗಳ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಖಾಸಗಿ ಯಾವ ಥರ ಆಗತ್ತೆ? ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ವಾ?
ಸಾಲಿ ಕಲ್ತಾನೋ ಏನು ಕತ್ತಿ ಕಾಯ್ದು ಇಲ್ಲಿ ನೌಕರಿಗೆ ಬಂದಾನ ಗೊತ್ತಿಲ್ಲ, ಏನು ಲಂಚ ಕೊಟ್ಟು ಬಂದಾನ ಗೊತ್ತಿಲ್ಲ. ಈ ಸರ್ಕಾರಿ ಹಣ ಒಬ್ಬ ಯಾವುದೋ ಖಾಸಗಿ ವ್ಯಕ್ತಿಗೆ ಹೋಗ್ತದೆ ಅಂದ್ರೆ ಅದ್ರ ಬಗ್ಗೆ ದಾಖಲೆ ಕೊಡ್ಬೇಕ್ರಿ. ದಾಖಲೆ ಇರ್ಬೇಕಲ್ಲ ಮತ್ತೆ. ಸರ್ಕಾರಿ ಹಣ ಅದು ಕೊಡಕ್ ಬರಲ್ಲ ಅಂತ ಹೇಳ್ತಾನೆ. ಅವ ಯಾವ ಅಧಿಕಾರಿ ರೀ? ಇವ ನಿಜವಾದ ಅಧಿಕಾರಿ ಏನು ಕಳ್ಳ ರೀ ಇವ. ಆಮೇಲೆ ಆಫೀಸ್ ಒಳಗೆ ಹೋಗ್ರಿ, ಒಬ್ರು ಐ ಡಿ ಕಾರ್ಡ್ ಹಾಕಂಗಿಲ್ಲ, ಒಂದು ಬೋರ್ಡ್ ಟೇಬಲ್ ಮ್ಯಾಗ ಬೋರ್ಡ್ ಇಲ್ಲ. ಅಲ್ಲಿ ಹೋದ್ರೆ ಒಂದು ಎಲ್ಲರೂ ನೋಡಿದ್ರೆ ಒಂದು ಕಳ್ಳ. 14ನೇ ತಾರೀಕಿನಿಂದ ಬಂದಿರೋದು. 14ನೇ ತಾರೀಕು ಕಂಪ್ಲೇಂಟ್ ಕೊಟ್ಟು ಅವತ್ತು ರಿಸೀಟ್ ಕೊಡ್ರಿ ಮೇಡಮ್ ಅಂತಂದ್ರೆ ಮೇಡಮ್ ಅವರು ನಮ್ಮ ಕಡೆ ರಿಸೀಟ್ ಕೊಡಕ್ಕೆ ಬರಲ್ಲ, ನಮ್ಮ ಇಲಾಖೆಗೆ ರಿಸೀಟ್ ಕೊಡಲ್ಲ. ಆಮೇಲೆ ರಿಸೀಟ್ ಕೊಟ್ಟು ಶೀಲ ಇಲ್ಲ ಅಂತ ಇವ್ರ ಹತ್ರ. ಮತ್ತೆ ಮ್ಯಾಗಿನ ಹೆಚ್ಚಿನ ಅಧಿಕಾರಿಗೆ ಭೇಟಿ ಆಗಿಲ್ಲ, ಎಸ್ ಪಿ ಸಾಹೇಬ್ರಿಗೆ ಭೇಟಿ ಸರ್ ಇವ್ರು ರಿಸೀಟ್ ಕೊಟ್ಟ ಮ್ಯಾಗ ನಾವು ಎಲ್ಲ ಅಧಿಕಾರಿಗಳು ಭೇಟಿ ಆಗ್ಬೇಕು. ಇವ್ರು ದೂರು ಕೊಟ್ಟಿದ್ದೀವಿ ಅನ್ನೋ ದಾಖಲೆ ಬೇಕು. ದಾಖಲಾತಿ ಬೇಕಲ್ಲ. ನಾವು ಬಂದಿಲ್ಲ ಅಂತ ನಾಳೆ ಅವರು ನೀವು ಎಸ್ ಪಿ ಸಾಹೇಬ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದಲ್ಲ. ಈಗ ನಾವು ನೀವೆಲ್ಲ ಬಂದಿರೋದ್ರಿಂದ ನಮ್ಗೊಂದಿಷ್ಟು ದಾಖಲೆ ಸಿಕ್ಕಿದಾವೆ. ನಾವು ಪೋಸ್ಟ್ ಮೂಲಕನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದನ್ನು ಬಂದು ತಲುಪಿದೆ. ಈಗ ದಾಖಲೆ ಇಟ್ಕೊಂಡು ನಾವು ಎಸ್ ಪಿ ಅವ್ರ ಕಡೆ ಹೋಗ್ತೀವಿ. ಮೇಡಮ್ ಅವ್ರು ಬರ್ತೀನಿ ಅಂದ್ರೆ ಅವ್ರು ಬಂದ್ಮ್ಯಾಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಮುಂದಿನ ದಾರಿ. ಈ ಹಗರಣ ಬಗ್ಗೆ ನಮ್ಮ ಕರ್ನಾಟಕ CM ಅವ್ರಿಗೆ ಏನು ಮನವಿ ಮಾಡ್ಕೋತೀರಿ? ಅವರು ಕಳ್ರಿ ಸರ, ಮುಂದೆ ಏನು ಹೇಳೋಕ್ಕಾಗಲ್ಲ. ಅವರು ಕಳ್ರಿ. ಅವರು ನಿಜವಾದ ಪ್ರಾಮಾಣಿಕರಿದ್ರೆ ಭ್ರಷ್ಟಾಚಾರ ಬಗ್ಗೆ ಅವ್ರು ಹೇಳ್ತಾರೆ ಭ್ರಷ್ಟಾಚಾರ ಭಾಳ ಆಗೈತೆ ಅಂತ. ಅದ್ರ ಬಗ್ಗೆ ಯಾಕೆ ಕ್ರಮ ತಗೋತಾ ಇಲ್ಲ ಇವರು? ನಿರ್ಮೂಲನೆ ಮಾಡೋಕೆ ಅಥವಾ ಹತೋಟಿ ಭ್ರಷ್ಟಾಚಾರ ಹತೋಟಿ ತೊಗೊಂಬರಕ್ಕೆ ಏನು ಕಾರ್ಯಕ್ರಮ ರೂಪಿಸಿದ್ದಾರೆ ಇವರು? ಎಷ್ಟೊಂದು ದೂರು ಕೊಡ್ತೇವೆ ಪೊಲೀಸ್ ಇಲಾಖೆಗೆ. ಸಾವಿರಾರು ವಿಡಿಯೋಗಳು ತಲುಪ್ತಾವ್ರಿಗೆ. ಪೊಲೀಸರ ಕ್ರಮ ತೊಗೊಂಡಿಲ್ಲ, ಪೊಲೀಸರು ದೂರು ತೊಗೊಂಡಿಲ್ಲ ಅಂತೇಳಿ. ಅದೆಲ್ಲ ಗೊತ್ತಿದ್ದು ಯಾಕೆ ಸುಮ್ತಾರೆ? ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರು, ನಾಚಿಕೆ ಆಗಬೇಕು ಅವ್ರ ಜನ್ಮಕ್ಕೆ. ಈ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಇಟ್ಟಿದ್ದೀರಂದ್ರೆ ಬಿಡ್ರಿ, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ. ಪೊಲೀಸರು ತಿರುಗಾಡಿ ಬಿಡ್ತಾರೆ ಕಳ್ಳರಿಗೆ. ಅದು ಬಿಟ್ಟು ಅವನು MLA ಚೇಲ ಅಂತೆ, MLA ಬಚ್ಚ ಅಂತೆ, ಅವ ಫೋನ್ ಮಾಡ್ದೆ, ಇವ್ರು ಫೋನ್ ಕ್ರಮ ತಗೊಳ್ಳಿಲ್ಲ ಬಿಡಿ. ಹೌದು, ಏನು ಅವರೇ ರೀ. ಅವ್ರಿಗೆ ಮಾತಾಡೋಕೆ ಬರ್ತೀನಿ. ನೀವು ನೆನಪಿಸಿ ಒಳ್ಳೆ ಮಾಡಿದ್ರೆ ಅವ್ರು ಹಿಂದೂ ಹುಲಿ ಅಂತಾರೆ. ಹುಲಿಗಳು ಬರೀ ಚಿರತೆಗಳಿಗೆ ಮತ್ತು ಚಿಗಿರಿಗಳಿಗೆ ಭೇಟಿ ಆಡೋದಲ್ಲ, ಇಂಥ ಹೈನಗಳಿಗೆ ಭೇಟಿ ಆಡಬೇಕು. ಇಂಥವ್ರನ್ನೆಲ್ಲ ಹೈನ ಹೆಗ್ಗಣಗಳು ಬುಡಕ್ ಬಿಟ್ಕೊಂಡಿರಿ. ಮ್ಯಾಲೆ ನೋಡಿದ್ರೆ ಹಿಂದೂ ಹುಲಿ ಬರ್ತದೆ. ಇದು ನಗರ ಪೊಲೀಸ್ ಸ್ಟೇಷನ್ ಅವ್ರಿಗೆ ಸಂಬಂಧಪಡ್ತದೆ ರೀ. ವ್ಯವಸ್ಥೆ ಮಾಡಿರಿ, ಫೋನ್ ಮಾಡ್ಕೊಂಡು ಇವ್ರಿಗೆ ಕ್ರಮ ತಗೊಳಕ್ಕೆ. ಆಮೇಲೆ ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಅವ್ರ ಇಲಾಖೆ ಒಳಗೆ ಅವರು ಮತಕ್ಷೇತ್ರದಾಗ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೋ. ಇದು ಯಾವುದೂ ಗೊತ್ತಿಲ್ಲ, ಎಲ್ಲ ಗೊತ್ತೈತ್ರಿ. ಬಟ್ ಅವ್ರಿಗೆ ಒಂದಿಷ್ಟು ಹೋಗ್ತಿರ್ಬೇಕು. ಬಿಜಾಪುರ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ರು ಅದಾರ, ಅವ್ರಿಗೆ ಏನು ಮನವಿ ಮಾಡ್ಕೊತಾರೆ ಸರ್? ಅವ್ರಿಗಂತೂ ಏನು ಹೇಳೋಕ್ಕಾಗಲ್ಲ. ಅವರು ಬರೀ ಗಾಳಿ ಮಾತಾ, ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ದರ್ಶನ್ ಕೇಸ್ನಾಗ, ನಮ್ಮ ಸರ್ಕಾರ ಬದ್ಧವಾಗಿದೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೈತಿ, ಬರ್ರಿಯಪ್ಪ ತಗೋಬರ್ರಿ ಕ್ರಮ. ಇಲ್ಲಿ 1 ವಾರ ಆಯ್ತು ಕಾಯಕತ್ತೇವೆ, ಬರ್ರಿ ಕ್ರಮ ತಗೊಂತ ಹೇಳ್ರಿ. ಸರ್ ಅವ್ರ ಗಮನಕ್ಕೆ ಇದು ವಿಷಯ ನೀವು ತಲುಪಿಸಿದಿರ ಅಥವಾ ಇನ್ನೂ ಇಲ್ಲ? ಪ್ರತಿಯೊಂದು ನಾವು ಇಲ್ಲ ಈ ಥರ ಪೊಲೀಸ್ ಇಲಾಖೆ ಇಲ್ಲ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗೆ ಈ ಥರ ನೀವು ಪ್ರಶ್ನೆಗೆ ಒಪ್ಕೋತೀನಿ. ಪ್ರತಿಯೊಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಥವಾ MLA ಅವ್ರಿಗೆ ಭೇಟಿ ಆಗಂಗಿಲ್ಲ. ಪ್ರತಿ ಇಲಾಖೆಗಳು ಇರೋದೇ ಅದೇ ಈ ಇಲಾಖೆದವ್ರು ಈ ಥರ ಇಲ್ಲ ನಮ್ಮ ಪ್ರಶ್ನೆ ಏನಿದೆ, ಈ ಥರ ಇಲಾಖೆದವ್ರು ಮಾಡ್ತಾ ಇದ್ದಾರೆ, ಈ ಥರ ಅವರು ಇಂಥ ಕಳ್ಳದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಈ ವಿಷಯ ಅವರಿಗೆ ತಲುಪಿದಂತೆ ಅವ್ರು ಆ್ಯಕ್ಷನ್ ತಗೋಬೇಕಲ್ವಾ? ಅಂದ್ರೆ ಪ್ರತಿಯೊಂದು ವಿಷಯ ತಲುಪಿಸಬೇಕ್ರಿ. ಹಂಗಾರೆ ಮತ್ತೆ ಅದೇ ಹೇಳಕತ್ತೀನಿ. ಈಗ CM ಅವ್ರ ಬಗ್ಗೆ ಕೇಳಿದ್ರಲ್ರಿ, ಮೇನ್ ಕಳ್ಳರು ಅಲ್ಲೇ ಅದಾರ. ಅವರು ಒಂದು ಕ್ರಮ ತಗೊಂಡ್ರೆ ಇವರೆಲ್ಲ ಈ ಲೆವೆಲ್ಗೆ ಯಾಕೆ ಬೈತಾರೆ ಸರ್? ಈಗ ಮುಂದಿನ ಏನದ ರೀ? ಮುಂದಿನ ಏನಿಲ್ಲ ಸರ್. ನೆಕ್ಸ್ಟ್ ಅವ್ರು ಮೇಡಮ್ ಅವ್ರು ಹೇಳ್ತಾರೆ ನೋಡ್ಕೋತೀವಿ, SP ಅವ್ರಿಗೆ ಭೇಟಿ ಆಗ್ತೀವಿ. ಅವ್ರು ಏನಾದ್ರು ಕ್ರಮ ತಗೊಂಡ್ರು ಸರಿ, ತಗೊಂಡಿಲ್ಲ ಅಂದರೆ ಮುಂದೆ ನಾವು ಬೇರೆ ರೀತಿ ಹೋರಾಟ ಮಾಡ್ತೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳಂದಾರಲ್ರಿ ಉಪನಿರ್ದೇಶಕರು, ಅವ್ರು ಕ್ರಮ ಕೈಗೊಂಡಿಲ್ಲ. ಹಂಗಾಗಿ ನಿಮ್ಮ ಕ್ರಮ ಕೈಗೊಳ್ಳಕ್ಕೆ ಆಗಿಲ್ಲ ಅಂದರೆ ಈ ಹುದ್ದೆಯಲ್ಲಿ ನೀವು ಇರೋಕ್ಕೆ ಯೋಗ್ಯರಲ್ಲ. ಹಂಗಾಗಿ ಅವ್ರಿಗೆ ಸೀರೆ ಬಳಿ ಕುಬ್ಸ ಕೊಟ್ಟು ಉಟ್ಕೋ, ಒಂದು ಕ್ರಮ ತಗೋ, ಇಲ್ಲ ನನ್ನ ಕೈಲೇ ಕ್ರಮ ತಗೊಳಕ್ಕಾಗಲ್ಲ ಅಂತೇಳಿ ಸೀರೆ ಬಳಿ ಉಟ್ಕೋ, ಕುಕ್ಮ ಹಚ್ಚಿ ಸನ್ಮಾನ ಮಾಡ್ತಾರೆ. ಲಕ್ಷ್ಮಣ ಚಡ್ಚಣ್ ಅಂತ್ರಿ, ಇಂಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ.